ಹೇ ಆಲ್ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. 4 ಗಂಟೆ ಬೆಳಗಿನ ಜಾವ ಇದು. ನನಗೆ ನಿದ್ದೆ ಬರಲಿಲ್ಲ. ನಿದ್ದೆ ಯಾಕೆ ಬರಲಿಲ್ಲ ಅಂತಂದರೆ ನಮ್ಮ ಮನೆ ಹತ್ರ ಪ್ರತಿ ವರ್ಷ ಹರಿಕಥೆನ ಇಡಿಸ್ತಾರೆ. ಅದು 12 ಗಂಟೆಗೆ ಶುರುವಾಗಿ 5 ಗಂಟೆ 6 ಗಂಟೆವರೆಗೂ ಇರುತ್ತೆ ಅಲ್ವಾ. ಸೊ ಹಾಗೆ ನಾನು ಮಲ್ಕೊಂಡಾಗ 10:30. ನನಗೆ ಬೇಗ ಮಲ್ಕೊಂಡು ಬೇಗ ಎದ್ದೇಳೋ ಅಭ್ಯಾಸ ಇದೆ. ಸೊ ಹಾಗಾಗಿ ಬೇಗ ಮಲ್ಕೊಂಡಿದ್ದೆ ನಾನು. ಅದಿನ್ನೂ ಹರಿಕಥೆ ಶುರುವಾಗಿರಲಿಲ್ಲ ಆಗ. ನಾನು ಎದ್ದಾಗ ಟೈಮ್ ನೋಡ್ತೀನಿ 4 ಗಂಟೆ. ಆವಾಗ ಹರಿಕಥೆ ಸೌಂಡ್ ಕೇಳಿಸ್ತಾ ಇತ್ತು. ನನಗೆ ಖಂಡಿತ ಮತ್ತೆ ಹೋಗಿ ಮಲ್ಕೊಂಡ್ರೆ ನಿದ್ದೆ ಅಂತೂ ಬರಲ್ಲ. ಸುಮ್ಮನೆ ಬೆಡ್ ಮೇಲೆ ಒದ್ದಾಡಬೇಕಷ್ಟೆ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ. ಇವತ್ತು ಯಾಕೋ ನನಗೆ ಮೂಡ್ ಇರಲಿಲ್ಲ ಅದನ್ನು ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಜಸ್ಟ್ ಹಾಟ್ ವಾಟರ್ನ ನಾನಿಲ್ಲಿ ಕುಡಿತಾ ಇದ್ದೀನಿ. ಅದಕ್ಕೆ ಸುಮ್ಮನೆ ಯಾಕೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ನನಗೆ ಹೆಂಗಿದ್ರು ಮೇಕಪ್ ಆರ್ಡರ್ ಇತ್ತು ಇವತ್ತು. ಬೆಳಿಗ್ಗೆ 6:30 7ಗೆ ನಾವು ಮನೆ ಬಿಡಬೇಕಿತ್ತು. ಹಾಗಾಗಿ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಬಿಡೋಣ ನನ್ನ ಮೇಕಪ್ ಕಿಟ್ನ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ನನ್ನ ಕಿಟ್ಟಲ್ಲಿ ಇಡೋದು ಅಂತಂದರೆ ದೇವ್ರ ಫೋಟೋನೇ, ಗಣೇಶನ ಫೋಟೋ. ಇದು ನನ್ನ ಫಸ್ಟ್ ಮೇಕಪ್ ಆರ್ಡರ್ ಹೋದಾಗಿಂದನೂ ಇದು ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಮೇಕಪ್ ಕಿಟ್ಟಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನನಗೆ ಹೇಗೆ ಅಂತಂದರೆ ಮೇಕಪ್ ಹೋಗೋಕ್ಕೆ ಮುಂಚೆ ನಾನು ಏನೇ ಎಲ್ಲ ಜೋಡಿಸ್ಕೊಂಡಿದ್ರು ಒಂದು ಸಲ ಚೆಕ್ ಮಾಡೇ ಮಾಡ್ಕೊಳ್ತೀನಿ. ಅಂದರೆ ನನ್ನ ಬ್ಯಾಗಲ್ಲಿ ಏನೇನು ಹೋಗಬೇಕು, ಯಾವ್ದು ಕಂಪಲ್ಸರಿ ಇರಲೇಬೇಕಾದಂಥ ಪ್ರಾಡಕ್ಟ್ಸು. ಈಗ ನಾನು ಹೋದರೆ ಒಬ್ಬರು ಇಬ್ಬರು ಅಲ್ದಿರ ಇನ್ನೂ ಸುಮಾರು ಜನ ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ರೂ ನನ್ನ ಹತ್ರ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀನಿ. ಸೊ ಹಾಗಾಗಿ ನಾನು ಎಲ್ಲನೂ ಇದೆಯಾ ಅಂತ ಕನ್ಫರ್ಮಾಗಿ ಚೆಕ್ ಮಾಡ್ಕೊಳ್ತೀನಿ. ಸುಮ್ಮನೆ ರ್ಯಾಂಡಮ್ಮಾಗಿ ಏನೋ ತೊಗೊಂಡು ಹೋಗಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಥರ ಎಲ್ಲನೂ ನಾನು ಇಟ್ಕೊಳ್ತಾ ಇದ್ದೀನಿ ಅಂತ. ಅಂದರೆ ನಾನು ಪ್ರತಿಯೊಂದು ಸ್ಕಿನ್ ಟೋನ್ಗೆ, ಪ್ರತಿಯೊಂದು ಸ್ಕಿನ್ ಟೈಪಿಗೆ, ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಲಿಪ್ ಶೇಡ್ಸ್ ಆಗಿರ್ಬೋದು. ಸೊ ಇವಾಗ ಏನೇನೆಲ್ಲ ನಮಗೆ ಕಂಪಲ್ಸರಿ ಇಂಪಾರ್ಟೆಂಟ್ ಅನಿಸುತ್ತೆ ನಾನು ಅದನ್ನೆಲ್ಲನೂ ಎಕ್ಸ್ಟ್ರಾನೇ ತೊಗೊಂಡು ಹೋಗಿರ್ತೀನಿ. ಆ್ಯಕ್ಚುಲಿ ನಾನು ಈ ಕೆಲಸನ ತುಂಬ ಇಷ್ಟಪಟ್ಟು ಮಾಡೋ ಅಂಥದ್ದು. ಹಾಗಾಗಿ ಇದು ನನಗೆ ಫೇವ್ರೆಟ್ ಅಂತ ಹೇಳ್ಬೋದು. ಇನ್ನು ಇದನ್ನೆಲ್ಲ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಮತ್ತೆ ಎಲ್ಲ ಪ್ಯಾಕಪ್ ಮಾಡೋ ಅಷ್ಟರಲ್ಲಿ 1.5 ಅವರ್ ಆಗೇ ಹೋಯಿತು. ನಾನು ಫ್ರೆಶ್ ಅಪ್ ಆಗಿ ನನ್ನ ಟೀಮ್ನ ಕರ್ಕೊಂಡು ಹೊರಟೆ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.